ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ಡೇ ಮಂಡ್ಯಕ್ಕೆ ಬಂದಿರೋದು ಚೆಕಪ್ಗೆ ಅಂತ ಹೇಳಿ. ಅವತ್ತು ಬಂದಿದ್ನಲ್ಲ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು. ಇಂಜೆಕ್ಷನ್ ಇವಾಗ ಹಾಕಲ್ಲ, ಟೈಮ್ ಆಗಿಬಿಡುತ್ತೆ, ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ರು ನನಗೆ. ಬಟ್ ನಾನು ಅವ್ರ ಹತ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಕೊಟ್ಬಿಟ್ಟು ಬ್ಲಡ್ ರಿಪೋರ್ಟ್ ಎಲ್ಲ ಬಂದಿತ್ತಲ್ಲ ಎಲ್ಲ ತೋರಿಸಿದ್ದೆ. ಅವರು ನಾಳೆ ಬನ್ನಿ ಅಂದಿರಲ್ಲ, ಇಲ್ಲ ನಾನು ಸ್ಯಾಟರ್ಡೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಸ್ಯಾಟರ್ಡೆ ಆದರೆ ಜಾನು ಮತ್ತು ಚೆರಿ ಮನೇಲಿ ಇರ್ತಾರಲ್ವ, ಚೆರಿ ನೋಡ್ಕೊಳ್ಬೋದಲ್ವ ಜಾನು. ಹಾಗಾಗಿ ಸ್ಯಾಟರ್ಡೆ ರಜೆ ಇರುತ್ತಲ್ಲ ಜಾನುಗೆ, ಮನೆಯಲ್ಲೇ ಬಿಟ್ಟು ಹೋಗೋಣ ಅನ್ನೋದಕ್ಕೋಸ್ಕರ ಸ್ಯಾಟರ್ಡೆ ಬರ್ತೀನಿ ಅಂದೆ. ಹಾಗೆಯೇ ಅವರು ಸ್ಯಾಟರ್ಡೆ ಸಿಗ್ತಾರೆ ಡಾಕ್ಟ್ರು, ಗೈನಕಾಲಜಿಸ್ಟು. ವೀಕ್ಲಿ 3 ಡೇಸ್ ಇರ್ತಾರಂತೆ ನನ್ನನ್ನು ನೋಡೋ ಡಾಕ್ಟ್ರು. ಸೊ ಹಾಗಾಗಿ ಸ್ಯಾಟರ್ಡೆ ಬಂದಿರೋದು ನಾನು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಸ್ಲಿಪ್ಪೆಲ್ಲ ಬರ್ಕೊಟ್ಟಿದ್ರು ಇಂಜೆಕ್ಷನ್ನು ತಗೊಳ್ಳೋಕ್ಕೆ ಅಂತ ಹೋಗಿದ್ದೆ. ಅವರು ಅದೇ ಇಂಜೆಕ್ಷನ್ ಇಲ್ಲ, ಬೇರೆದಿದೆ ಅಂದ್ಬಿಟ್ಟು ಕೊಟ್ಟರು. ಅದನ್ನು ತೋರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿದ್ದೆ. ಸಿಸ್ಟರ್ಗೆ ಹೇಳಿದೆ, ಇದಿಲ್ವಂತೆ ಬೇರೆ ಇದೆಯಂತೆ ಅಂತ. ಅದಕ್ಕೆ ಅವರು ಇಲ್ಲ, ನಾವು ಹೇಳಿದ್ದೆ ಹಾಕಿಸ್ಕೊಳ್ಳಿ, ಇದು ಬೇಡ ಅಂತ ಹೇಳ್ಬಿಟ್ಟು ರಿಟರ್ನ್ ಕೊಡೋಕ್ಕೆ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮತ್ತೆ ತೊಗೊಬಂದು ಮೆಡಿಕಲ್ ಹಾಲೇ ಇದೆಯಲ್ಲ ಅವ್ರಿಗೆ ರಿಟರ್ನ್ ಮಾಡಿಬಿಟ್ಟು ಇದು ಬೇಡವಂತೆ, ಅದೇ ಬೇಕಂತೆ ಸರ್ ಅಂತ ಹೇಳಿದೆ. ಸರಿ ಆಯಿತು ಮೇಡಮ್, ತರಿಸ್ಕೊಡ್ತೀನಿ, 1/4 ಗಂಟೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ದೆ. ಇನ್ನು ಇಂಜೆಕ್ಷನ್ ಬಂದಿರಲಿಲ್ಲ, 1/4 ಗಂಟೆ ಅಂತ ಹೇಳಿದ್ರು. ಬಟ್ ಅದು ಬರೋಷ್ಟರಲ್ಲಿ 1 hour ಆಯಿತು. ಆ ಇಂಜೆಕ್ಷನ್ಗೋಸ್ಕರನೇ ವೆಯ್ಟ್ ಮಾಡಿ ಸಾಕಾಯಿತು ನನಗೆ. ಫೈನಲಿ ತಂದು ಕೊಟ್ಟರು. ಅದನ್ನು ತಗೊಂಡೋಗಿ ಸಿಸ್ಟರ್ ಹತ್ರ ಕೊಟ್ಟೆ. ಅವ್ರು ನನಗೆ ಡ್ರಿಪ್ಸ್ ಎಲ್ಲ ಇಂಜೆಕ್ಷನ್ ಎಲ್ಲ, ಒಂದು ಸೊಂಟಕ್ಕೆ, ಒಂದು ಕೈಗೆ, ಮತ್ತು ಇನ್ನೊಂದು ಏನೋ ಬರುತ್ತಲ್ಲಪ್ಪ ಅದಕ್ಕೆ ಹಾಕ್ಬಿಟ್ಟು 1 or 2 ಎಷ್ಟಿತ್ತು ಗೊತ್ತಿಲ್ಲ, ಅದನ್ನು ಹಾಕ್ಕೊಟ್ರು. ಅದನ್ನು ಹಾಕಿಸ್ಕೊಂಡಾದಮೇಲೆ ಮಧ್ಯಾಹ್ನ ಊಟದ ಟೈಮ್ ಆಯಿತು. ಸೊ ಹಂಗಾಗಿ ಏನೋ ತಿನ್ನೋಣ ಅಂತ ಹೋಗ್ಬಿಟ್ಟು ದೋಸೆ ತೊಗೊಂಡು ತಿಂದೆ. ದೋಸೆ ಎಲ್ಲ ತಿಂದ್ಕೊಂಡು ನಮ್ಮಮ್ಮ ಬಂದಿದ್ದರು. ನನಗೆ ಅಲ್ಲೇ ವೆಯ್ಟ್ ಮಾಡಿ ಸಾಕಾಗಿಬಿಡ್ತಲ್ಲ, ಹಾಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಅಪ್ಪನೂ ಬಂದಿದ್ದರು, ನಮ್ಮ ಮಮ್ಮಿನೂ ಬಂದಿದ್ದರು. ಇಂಜೆಕ್ಷನ್ ಮಾಡಿಸ್ಕೊತಾ ಇದ್ದೆ. ಅವ್ರು ಬಂದು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು. ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡಾಯ್ತು. ಊಟಕ್ಕೆ ನಾನು ದೋಸೆನೇ ತೊಗೊಂಡೆ, ಬೇರೆ ಏನೂ ತೊಗೊಳ್ಳಿಲ್ಲ. ತಿಂದ್ಕೊಂಡು ನಡ್ಕೊಂಡು ಬಂದೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಇಬ್ಬರು ಬಂದರು. ನನ್ನ ಟ್ರೈನ್ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗ್ತಿತ್ತು. ಅವ್ರಿಗೂ ಬೇರೆ ಏನೋ ಸಾಮಾನು ತೊಗೊಳೋದಿತ್ತು, ಹೋಗಿ ತೊಗೊಳ್ಳಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಟ್ರೈನ್ಗೋಸ್ಕರ. ಟ್ರೈನ್ ಇನ್ನೂ ಬಂದಿಲ್ಲ, ಇನ್ನೂ ಒಂದು 1/4 ಗಂಟೆ ಆಗುತ್ತೆ ಅನಿಸುತ್ತೆ, 1/4 ಗಂಟೆ ಮೇಲೆ ಅನಿಸುತ್ತೆ. ಹಂಗಾಗಿ ಒಬ್ಬಳೇ ಕೂತಿದ್ದೆ. ಹೋದರು ನಮ್ಮಮ್ಮ ಮತ್ತು ನಮ್ಮಪ್ಪ. ಒಬ್ಬಳೇ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಇಂಜೆಕ್ಷನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು, ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಷ್ಟಾಯಿತು ಏನು ಅಂತ ಹೇಳಿಬಿಟ್ಟು. ಹಾಗೆ ಬರ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಮಾವಿನ ಹಣ್ಣು ಮತ್ತು ಇದು ಎಲ್ಲ ತೆಗೆದ್ಬಿಟ್ರು. ತಗೊಳ್ಳೋ, ಹಣ್ಣು ತಂದಿದ್ದೀನಿ, ನಿನ್ಗಲ್ಲ, ಚೆರಿಗೆ ಮಾತ್ರ, ನಿಂಗೆ ಕೊಡಲ್ಲ. ಇಲ್ಲಿ ಚೆರಿಗೆ ಹಣ್ಣಾಗಿರೋದು ನಿಂಗೆ ಕೊಡಲ್ಲ, ಅವನಿಗೆ ಬಲ್ಸಣ್ಣು ತಂದಿದ್ದೀನಿ. ಬಿಚ್ಚು ಹಲಸಿನ ಹಣ್ಣು, ಹಲಸಿನ ಹಣ್ಣು, ಇದು ಸಿಬಿ ಹಣ್ಣು. ನೆನೆ ತಿಂದಲ್ಲ, ಅದು ಹಣ್ಣಾಗೈತೆ ನೋಡು, ತೊಳಸ್ಕ ತಿನ್ನು ಅದನ್ನ. ಇದು ಹಣ್ಣಾಗೈತೆ. ಹಣ್ಣು ಇದು, ಅದು ಕಾಯಿ. ಇತ್ತಿನ ಹಣ್ಣಾಗೈತೆ. ಎಲ್ಲ ಹಿಡ್ಕೊ ಸರಿಯಾಗಿ. ಅದು ಬಿಚ್ಚಮ್ಮ. ಅಯ್ಯೋ ಹೊಟ್ಟೋದು ಎತ್ಕೊ, ಹಿಡ್ಕೊ ಇದನ್ನು. ಸರಿ, ನಿಂಗೇನು ತಂದೆ? ತಿನ್ಕೊಳ್ಳೋಣ ಅಂದ್ಕೊಂಡೆ, ಚರಿಗೆ ಅಂದ್ಬಿಟ್ಟು ಎತ್ಕೊಬಂದೆ, ತಿನ್ನಲಿಲ್ಲ. ಆಯಿತು ಕಣಪ್ಪ, ಬೆಳಗ್ಗೆನೇ ಆಗಿರೋದು, ಇಂಜೆಕ್ಷನ್ ಇರಲಿಲ್ಲ. ಅಲ್ಲೇ 1/4 ಗಂಟೆ ಅಂದ್ಬಿಟ್ಟು 1 hour ವೆಯ್ಟ್ ಮಾಡಿಸೋನನ್ನ. ಸರಿ ತರಿಸ್ಕೊಟ್ಟವನಲ್ಲ, ಅದು ಖುಷಿ. ಇಲ್ಲ ಅಂದಿದ್ರೆ ಇನ್ನೊಂದಿನ ಬನ್ನಿ ಅಂತ ಕಳಿಸಿದ್ರೆ 1 hour ವೇಸ್ಟ್ ಆದರೂ ಪರವಾಗಿಲ್ಲ. ಇಂಜೆಕ್ಷನ್ ಸಿಕ್ತಲ್ಲ, ಅದೇ ನೆಮ್ಮದಿ. ಹಾಕಿಸ್ಕೊಂಡು ಬಂದಾಯಿತು. ಅಲ್ಲಿ ತಿನ್ನೋಕೆ ದೋಸೆ ತಗೊಂಡು ಒಂಚೂರು ಚೆನ್ನಾಗಿಲ್ಲ, ಅದೇನೋ ಸ್ವೀಟ್ ದೋಸೆ.
ಬೆಳಗ್ಗೆ 7:15 ಹೋದವಳು 5 ಗಂಟೆಗೆ ಬಂದಿದ್ದೀವಿ ಮನೆಗೆ. ವಿಡಿಯೋ ಆದರೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಇವಾಗ ಆಗಲ್ಲ. ಅದು ಸ್ವಲ್ಪ ರೆಸ್ಟ್ ಮಾಡಬೇಕು. ಕೂತು ಸಾಕಾಗ್ಬಿಟ್ಟೈತೆ ನನಗಂತೂ. ಸೊ ಅಲ್ಲಿಂದ ಇಂಜೆಕ್ಷನ್ ಹಾಕಿಸ್ಕೊಳಕ್ಕೆ ಹೋಗಿದ್ನಲ್ಲ, ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪ ಇಬ್ಬರು ಬಂದಿದ್ರು. ಅವ್ರೇನು ಬೈಕಲ್ಲೇನು ಬಂದಿರಲಿಲ್ಲ, ಬಸ್ಗೆ ಬಂದಿದ್ದರು. ಸೊ ಅಷ್ಟರಲ್ಲಿ ನಾನು ಇಂಜೆಕ್ಷನ್ ತೊಗೊಂಡು ಹಾಕಿಸ್ಕೊಳ್ಳೋಕ್ಕೆ ಅಂತ ಹೋಗಿದ್ದೆ. ಪಾಪ ಬಸ್ಸು ಈ ಕೊರೋನಾ ಬಂದಾಗಿಂದ ಬಸ್ಸು ಅಷ್ಟೊಂದೇನು ಓಡಾಡ್ತಾ ಇಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇಂಜೆಕ್ಷನ್ ಹಾಕಿಸ್ಕೊಳ್ತಾ ಇದ್ದೆ, ಬಂದರು ಅವರು. ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು. ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡಾದಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಒಂದು ಜ್ಯೂಸ್ ಕುಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಬಿಟ್ಬಿಟ್ಟು ಅವರು ಹೋಗಿ ಅಂತ ನಾನೇ ಕಳಿಸ್ಬಿಟ್ಟೆ, ಯಾಕೆ ಅಂದರೆ ಸಾಮಾನೆಲ್ಲ ತೊಗೊಳೋದಿತ್ತು. ಆಲ್ರೆಡಿ 3 ಗಂಟೆ ಹತ್ತತ್ರ ಆಗಿತ್ತು. ಹಾಗಾಗಿ ಹೋಗಿ ನೀವು ಇನ್ನೇನು ಟ್ರೈನ್ ಬಂದಮೇಲೆ ನಾನು ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೆ. ಟ್ರೈನ್ ಬಂತು, ಅಲ್ಲಿಂದ ಬಂದೆ. ಬರಬೇಕಾದ್ರೆ ಅಲ್ಲಿಂದೇ ನಮ್ಮಮ್ಮ ಮಾವಿನ ಹಣ್ಣು, ಸೀಬೆಹಣ್ಣು ಎಲ್ಲ ತಗೊಟ್ರು. ಚರಿಗೆ ಇಷ್ಟಪಟ್ಟು ತಿಂತಾನೆ ಸೀಬೆಕಾಯಿನ, ಹಂಗಾಗಿ ನನಗೂ ಇಷ್ಟ ಸೀಬೆಕಾಯಿ ಅಂದರೆ. ಅಲ್ಲಿ 80 ರೂಪಾಯಿ kg, ಹಾಗಾಗಿ ಒಂದು ಅರ್ಧ kg ತೊಗೊಂಡಿದ್ದೆ ಸೀಬೆಕಾಯಿನ. ತಿನ್ನೋಕ್ಕಿರುತ್ತೆ ಅಂತ ಸೀಬೆಕಾಯಿ ಮತ್ತು ಹಲಸಿನಣ್ಣು ಹೋಯ್ತು. ಹಲಸಿನಣ್ಣು ತೊಗೊಂಡು ಸೀಬೆಕಾಯಿ ಮಾವಿನಕಾಯಿ ತೊಗೊಂಡು ಬಂದೆ ಮನೆಗೆ. ಸಾಕಾಗ್ಬಿಡ್ತು ಬರೋಷ್ಟರಲ್ಲಿ. ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಈ ಥರ ಇಂಜೆಕ್ಷನ್ ಬಗ್ಗೆ 8,000 ಕೇಳ್ತಿದ್ದಾರೆ ಅಂತ ಹೇಳಿದ್ದೆ. ಏನಂತ ಹೇಳಿದ್ರೆ, ಬ್ಲಡ್ಡು ನನಗೆ ಕಮ್ಮಿ ಆಗಿಬಿಟ್ಟಿದೆ. 9 ಪಾಯಿಂಟ್ ಆಗಿಬಿಟ್ಟಿದೆ. ಇನ್ನೂ ಕಮ್ಮಿ ಆಗಿಬಿಟ್ರೆ ಕಷ್ಟ ಅಲ್ಲ, ಹಾಗಾಗಿ ಅವ್ರಿಗೆ ಬ್ಲಡ್ ಇಂಜೆಕ್ಷನ್ ಬರ್ಕೊಟ್ಟಿದ್ರು. ಓಕೆ, ಹಾಕಿಸ್ಕೊಳ್ತೀನಿ ಅಂತ ಹೇಳಿದೆ. ಅದ್ರ ಜೊತೆಗೆ ವಿಟಮಿನ್ ಇಂಜೆಕ್ಷನ್ ಕೂಡ ಬರ್ಕೊಟ್ಟಿದ್ರು. ವಿಟಮಿನ್ ಇಂಜೆಕ್ಷನ್ ಏನು ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ, ಅವ್ರು ಹಾಕೋದಕ್ಕೆ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಅಷ್ಟೇ. ಅದು ಇಂಜೆಕ್ಷನ್ನು 5 days ತೊಗೋಬೇಕು, 1 day ಬಿಟ್ಟು 1 day. ಹಂಗಾಗಿ ಅದೇನು ಕಮ್ಮಿನೇ, ತೊಗೊಳ್ಬೋದು. ಬಟ್ ಇದು ಇಂಜೆಕ್ಷನ್, ಅವರು ಬ್ಲಡ್ ಇಂಜೆಕ್ಷನ್ ಎಷ್ಟು ಹೇಳಿದ್ರು ಅಂದರೆ 8,000 ಆಗುತ್ತೆ ಟೋಟಲ್ ಅಂತ ಹೇಳಿದ್ರು. ಎಷ್ಟಾಗುತ್ತೆ ಅಂತ ಕೇಳಿಕೊಂಡೆ, ತುಂಬ ಕಾಸ್ಟ್ಲಿ ಅಂದ್ಬಿಟ್ಟು. ಇಂಜೆಕ್ಷನ್ ಎಷ್ಟು ಅಂದರೆ 3,500 ಅಂದರು. ಇಂಜೆಕ್ಷನ್ ಬರೀ 3,500, ಉಳಿದಿದ್ದು ಎಷ್ಟು 4,500 ಏನು ಅಂತ ಕೇಳಿದೆ. ಅವರು ಎಕ್ಸ್ಟ್ರಾ 1,000 ರೂಪಾಯಿ ನಿಮ್ಮದು ಏನು ಸಿರೆಂಜು ಅಥವಾ ಅದೇನೋ ಬರುತ್ತಲ್ಲ ಡ್ರಿಪ್ಸು ಏನೇನೋ ಸೇರಿಸಿ ಅದೊಂದು 1,000 ಆಗುತ್ತೆ ಅಂದರು. ಓಕೆ, 4,500 ಆಗುತ್ತೆ. ಇನ್ನು ಉಳಿದಿದ್ದು 3,500 ನಿಮ್ಮ ಫೀಸ್ ಏನಾ ಅಂತ ಅಂದೆ. ಹೌದು, ಪೆಟ್ ಚಾರ್ಜು, ಅದೇನೋ ಅಬ್ಸರ್ವೇಷನು, ಅದು ಇದು ಅಂತೇಳಿ 3,500 ಚಾರ್ಜ್ ಅಂತೆ. ನಾನು ಯಾರಪ್ಪ 1 hour 2 hour ಆಗ್ತಾರೇನೋ, ಅದಕ್ಕೆ ಇಷ್ಟೊಂದು ಚಾರ್ಜ್ ಮಾಡ್ತಾರಾ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ಲ, ಅದಕ್ಕೆ ಅಷ್ಟೊಂದು ಬೇಜಾರಾಗಿದ್ದೆ ನಾನು. 8,000 ಕೇಳ್ತಿದ್ದಾರಲ್ಲ ಅಂತ. ಓಕೆ, ಅದನ್ನು ಹಾಕಿದ್ರೆ ಹೆಚ್ಚಾಗುತ್ತಾ ಅಂತ ಕೇಳಿದೆ. ಆಗುತ್ತೆ, ಚೆಕ್ ಮಾಡೋಣ 15 days ಬಿಟ್ಟು ಆಮೇಲೆ ನೋಡೋಣ ಅಂದರು. ಅಂದರೆ ಹೆಚ್ಚಾಗಿಲ್ಲ ಅಂದರೆ ಇನ್ನೊಂದು ಇಂಜೆಕ್ಷನ್ ಹಾಕಿಸ್ಕೋಬೇಕಾಗುತ್ತೆ ಅಂದರು. ಮತ್ತೆ ನಾನು 8,000 ಪೇ ಮಾಡಬೇಕು ಅವ್ರಿಗೆ. ಅಲ್ಲ, ಇಂಜೆಕ್ಷನ್ ಬರೀ 3,500 ರೂಪಾಯಿ, ನಾನು ಇವ್ರಿಗೆ ಏನಕ್ಕೆ 8,000 ಪೇ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಅದು 8 16,000, 2 ಬ್ಲಡ್ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕ್ಕೆ 16,000 ಪೇ ಮಾಡಬೇಕಾ ನಾನು ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೇ ಇದ್ದೆ. ಅವತ್ತು ಜಾನು ಡ್ಯೂಟಿಗೆ ಹೋಗಿದ್ರಲ್ಲ, ಡಾಕ್ಟ್ರು ಬಂದಿರೋ ತೋರಿಸ್ಬೇಕಿತ್ತು ರಿಪೋರ್ಟು. ಹಾಗಾಗಿ ನಿಯರ್ ಎಲ್ಲ ಚೆರಿ ಕರ್ಕೊಂಡು ಹೋಗಿದ್ದೆ, ನಾನು ಒಬ್ಬಳೇ ಹೋಗಿದ್ದೆ. ಜಾನು ಇರಲಿಲ್ಲ. ಇದ್ದಿದ್ರೆ ಪರವಾಗಿಲ್ಲ ಬಿಡು, ಹಾಕಿಸ್ಕೊ ಅಂದ್ಬಿಡ್ತಿದ್ರು ಏನೋ. ಆಮೇಲೆ ಸ್ಯಾಟರ್ಡೆ ಬನ್ನಿ ಅಂತ ಹೇಳಿದರು ಅನ್ನಲ್ಲ, ಹೋಗಲಿಲ್ಲ ನಾನು. ಸ್ಯಾಟರ್ಡೆ ಹೋಗಲಿಲ್ಲ ಅವ್ರ ಹತ್ರ, ಜಾನು ಹತ್ರ ಈ ಥರ ಅಂದೆ. ಹೊರಗಡೆ ವಿಚಾರಿಸೋಣ ಅಂತ ವಿಚಾರಿಸಿದ್ವಿ. ಅಲ್ಲೆಲ್ಲ ಮಾಮೂಲಿ 3,500 ರೂಪಾಯಿ ಇಂಜೆಕ್ಷನ್ನು, ಎಕ್ಸ್ಟ್ರಾ 1,000 ರೂಪಾಯಿ ಆಗ್ಬೋದು ನಿಮಗೆ ಅಷ್ಟೇ. ಎಲ್ಲ ಚಾರ್ಜು ಸೇರಿನೇ ಎಷ್ಟಾಗುತ್ತೆ ಹೇಳಿ ಅಂತ ಹೇಳಿ ಅದೇನು ಏಟಸಲ್ಲೂ ವಿಚಾರಿಸ್ದೆ ನಾನು. ಫಸ್ಟ್ ಅಲ್ಲಿಗೆ ಎಲ್ಲ ಹೋಗ್ತಿದ್ದು, ಅವ್ರ ಹತ್ರ ಕೇಳಿದ್ವಿ. ಹಾಗೆ ಮಂಡ್ಯದಲ್ಲಿ ಪ್ರಗತಿ ಹಾಸ್ಪಿಟಲಲ್ಲೆಲ್ಲ ನಾನು ಫಸ್ಟು ಡೆಲಿವರಿ ಆಗಿದ್ದು, ಅವ್ರನ್ನೂ ಕೇಳಿದ್ವಿ. ಅವರು ಅಷ್ಟೇ ಹೇಳಿದ್ರು, 3,500 ಆಗುತ್ತೆ ಇಂಜೆಕ್ಷನ್ನು, ಎಕ್ಸ್ಟ್ರಾ 1,000 ರೂಪೀಸ್ ಆಗ್ಬೋದು ನಿಮಗೆ, ಡಿಪೆಂಡ್ ಡಾಕ್ಟ್ರ್ ಮೇಲೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಓಕೆ, ಅಲ್ಲಿ ನೋಡಿದ್ರೆ ಒಂದು 4,500 ರೂಪಾಯಿಲೆಲ್ಲ ಆಗುತ್ತೆ. ಇವರೇನು ಎಕ್ಸ್ಟ್ರಾ ಇನ್ನು 3,500 ಕೇಳ್ತಿದ್ದಾರಲ್ಲ ಅನ್ನೋದು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು. ಒಂದು ಸಲ ಆದರೆ ಹೋಗಲಿ ಹಾಕಿಸ್ಕೊಂಬಿಡೋಣ. ಅಕಸ್ಮಾತ್ ಅದು ಜಾಸ್ತಿ ಆಗಿಲ್ಲ ಅಂದರೆ ಮತ್ತೆ ನಾನು 8,000 ಪೇ ಮಾಡಬೇಕಾಗುತ್ತೆ. ಮತ್ತೆ ಬ್ಲಡ್ ರಿಪೋರ್ಟ್ಗೆ ಮತ್ತೆ ಎಕ್ಸ್ಟ್ರಾ ಇದಕ್ಕೆ ನಾನು ಮತ್ತೆ ಪೇ ಮಾಡಬೇಕು. ಅದು ಯೋಚನೆ ಮಾಡ್ಕೊಂಡು ನಾನು ಹೋಗಲೇ ಇಲ್ಲ ಅವ್ರ ಹತ್ರ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕ್ಕೆ. ಅವ್ರು ಮಾತ್ರ ಕಾಲ್ ಮಾಡ್ತಾನೆ ಇದ್ರು, ಜಾನುಗೂ ಮಾಡಿದ್ರು, ನನಗೂ ಮಾಡಿದ್ರು. ನಾನು ಡೈರೆಕ್ಟಾಗಿ ಹೇಳಿದೆ, ಏನು ಇಷ್ಟು ಹೇಳ್ತಿದ್ದೀರಾ ಹಾಗೆ ಹೀಗೆ ಅಂತ ಏನು ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಲಿಲ್ಲ. ನಾನು ಅವ್ರಿಗೆ ಹೇಳಿದ್ದನ್ನೇ, ನಮ್ಮ ಹತ್ರ ಇವಾಗ ದುಡ್ಡಿಲ್ಲ, ಆಮೇಲೆ ಬರ್ತೀವಿ ಅಂತ ಹೇಳಿದೆ.
ಇದೇ ಮತ್ತು ಅಷ್ಟು ದುಡ್ಡು ಇದ್ರೂ ಅಷ್ಟು ಗೊತ್ತಿದ್ದು ಅಷ್ಟು ಯಾರಾದರೂ ಕೊಟ್ಟು ಹಾಕಿಸ್ಕೊಳ್ತಾರ? ಏನಕ್ಕೆ 4,000 ರೂಪಾಯಿ 1 hour ಆಗುತ್ತೇನೋ ಇಂಜೆಕ್ಷನ್ ಹಾಕೋಕ್ಕೆ, ಯಾಕೆ ಅಷ್ಟು ಕೊಡಬೇಕು ಅನ್ನೋ ಇದರಲ್ಲಿ ನಾನು ಹೇಳಿದೆ. ಮತ್ತು ದುಡ್ಡಿಲ್ಲ, ನಮ್ಮ ಹಸ್ಬೆಂಡ್ರು ಕೇಳ್ಬಿಟ್ಟು ಹೇಳ್ತೀನಿ ಯಾವಾಗ ಬರ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟೆ. ಅದಾದಮೇಲೆ ನಾನು ಅವ್ರ ಹತ್ರ ಹೋಗಲೇ ಇಲ್ಲ, ಎಲ್ಲ ಕಡೆ ವಿಚಾರಿಸಿದ್ವಿ, ಸೇಮ್ ಒಂದು 4,000-4,500 ಸಾವಿರ ಆಗುತ್ತೆ ಅಂತಲೇ ಹೇಳಿದ್ರು. ವೆಯ್ಟ್ ಮಾಡಿದೆ ನಾನು. ಫಸ್ಟ್ ಪ್ರೆಗ್ನೆನ್ಸಿಲೂ ಕೂಡ ನನಗೆ ಬ್ಲಡ್ ಕಮ್ಮಿ ಆಗಿತ್ತು, 9.7 ಏನೋ ಇತ್ತು ಬರ್ಕೊಟ್ಟಿದ್ರು. ಬಟ್ ಅವಾಗ ಈ ಇಂಜೆಕ್ಷನ್ ಬರ್ಕೊಟ್ಟಿರಲಿಲ್ಲ. ಅದು 2 days 3 days ಬಿಟ್ಟು ಹಾಕ್ಸುವಂಥದ್ದು. ಒಂದು 4 ಇಂಜೆಕ್ಷನ್ ಹಾಕಿದ್ದೆ. ಬಟ್ ಅದು ಇಷ್ಟೊಂದು ಏನು ಕಾಸ್ಟ್ಲಿ ಇರಲಿಲ್ಲ. ಹಂಗಾಗಿ ನನಗೆ ಅಲ್ಲಿ ನಾನು ಎಲ್ಲಿ ಡೆಲಿವರಿಗೆ ಹೋಗ್ತೀನಿ ಅಲ್ಲೇ ಒಂದು ಸರಿ ಕೇಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಿಟ್ಬಿಟ್ಟೆ. ನಾನೇ ಹೋಗ್ತೀನಿ ಒಬ್ಳೇ ಅಂದ್ಬಿಟ್ಟು ನಮ್ಮ ಮಮ್ಮಿನ ಬರೋಕ್ಕೆ ಹೇಳ್ಬಿಟ್ಟು ಮಂಡ್ಯಗೆ ಹೋಗ್ಬಿಟ್ಟೆ. ಇನ್ನೊಂದು 1 month ಎಲ್ಲ ಆದರೆ ಹೋಗ್ಬೇಕಲ್ಲ, ಹೇಗಿರು ಡೆಲಿವರಿ ಊರಿಗೆ ಹೋಗ್ಬೇಕಲ್ಲ, ಒಂದು 9 month ಆ ಟೈಮಲ್ಲಿ 8 ತುಂಬಾದ್ಮೇಲೆಲ್ಲ ಊರಿಗೆಲ್ಲ ಹೋಗಬೇಕಲ್ಲ. ಅದಕ್ಕೆ ಅಲ್ಲಿ ಇವಾಗಲೇ ಹೋಗಿ ತೋರಿಸ್ಕೊಂಬಿಡ್ತೀನಿ, ಎಷ್ಟು ಕೇಳ್ತಾರೆ ನೋಡ್ತೀನಿ ಅಂದ್ಬಿಟ್ಟು ನಾನು ಮಂಡ್ಯಕ್ಕೆ ಹೋಗ್ಬಿಟ್ಟೆ. ಇಲ್ಲಿಗೆ ಹೋಗಲೇ ಇಲ್ಲ. ಅಲ್ಲಿ ಫಸ್ಟು ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ರು, ಬ್ಲಡ್ ಎಲ್ಲ ಬರ್ಕೊಟ್ರು, ಎಲ್ಲ ಮಾಡಿಸಿದ್ದೀನಿ. ಅದು ನಿಮಗೆ ಇಂಡಿಯನ್ ರಿಪೋರ್ಟಲ್ಲಿ ಕೂಡ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ಅವರು ಇಂಜೆಕ್ಷನ್ ಕೇಳ್ಕೊಂಬಂದಿದ್ದೆ. ಇಂಜೆಕ್ಷನ್ ಒಂದು ಸೇಮ್ ಹೇಳಿದ್ರು ಅಂತ ಹೇಳಿದ್ನಲ್ಲ, 3,000 ಆಗುತ್ತೆ ಅಂತ. ಸೊ ಇವತ್ತು ಅದಕ್ಕೆ ಇಂಜೆಕ್ಷನ್ಗೆ ಅಂತ ಹೇಳಿ ಹೋಗಿದ್ದು. ಇಂಜೆಕ್ಷನ್ನು ಮತ್ತು ಅವ್ರ ಚಾರ್ಜು ಎಲ್ಲ ಸೇರಿ ನನಗೆ ಕರೆಕ್ಟಾಗಿ 3,530 ರೂಪಾಯಿ ಆಯಿತು. ಅದರಲ್ಲಿ 10% ಹೊರಗಡೆಯಿಂದ ತರಿಸ್ಕೊಟ್ರಲ್ವ ನನಗೆ, ಹಾಗಾಗಿ ಆ ಒಂದು ಮೆಡಿಕಲಿಂದ 30% ಏನೋ 30% ಅಲ್ಲ ಸಾರಿ 10% ಏನೋ ಡಿಸ್ಕೌಂಟ್ ಇದೆ ಅಂತ ಹೇಳಿ ಆ ಇಂಜೆಕ್ಷನು 3,000 ರೂಪೀಸು ಇಷ್ಟಿತ್ತು. ಅದ್ರ ಮೇಲೆ ಇತ್ತು 3,000 ರೂಪಾಯಿ ಅಂತ ಇತ್ತು ಇಂಜೆಕ್ಷನು. ಅದೇ ಬೇರೆ ಇತ್ತು ಅವ್ರ ಹತ್ರ ಇದ್ದಿದ್ದು ಇನ್ನೂ ಕಮ್ಮಿದಿತ್ತು. ಇದು ಬೇಡ ಇದೇ ತರಿಸಿ ಅಂತ ಹೇಳಿದ್ರಲ್ಲ, ಆ ಇಂಜೆಕ್ಷನ್ನೇ ತರಿಸ್ಕೊಟ್ರು. ಇವ್ರು ಯಾವ ಇಂಜೆಕ್ಷನ್ ಬರೆದಿರೋ ಅವರು ಅದೇ ಇಂಜೆಕ್ಷನ್ಗೆ 3,000 ರೂಪೀಸ್ ಅಂತ MRP ಮೇಲೆ ಇತ್ತು, ಆ ಬಾಕ್ಸ್ ಮೇಲೇ. ಆಮೇಲೆ ಎಕ್ಸ್ಟ್ರಾ ನನಗೆ ಎಷ್ಟು ಅದಕ್ಕೆ ಏನೇನೋ ಬೇಕಾಗುತ್ತಲ್ಲ, ಟ್ರಿಪ್ಸ್ ಹಾಕೋದಕ್ಕೆ ಏನು ಆಕ್ಸೆಸರೀಸ್ ಏನೇನಿದೆ, ಸಿರೆಂಜು ಅದು ಇದು ಏನೇನು ಬೇಕು, ಅದಕ್ಕೆ 300 ರೂಪೀಸ್ ಸಮಥಿಂಗ್ ಏನೋ ಆಯಿತು. 300 330 ಎಷ್ಟೋ ಆಯಿತು. ಅಲ್ಲಿಗೆ 3,000ಗೆ 10% ಡಿಸ್ಕೌಂಟ್ ಹೋಗಿ ಇಂಜೆಕ್ಷನ್ ಮೇಲೆ 2,600 ಆಯಿತು. ಎಕ್ಸ್ಟ್ರಾ ಇದು ಆಕ್ಸೆಸರೀಸ್ ಏನು ಬೇಕು ಅದಕ್ಕೆ ಹಾಕೋಕ್ಕೆ ಅದೊಂದು 300 ರೂಪಾಯಿ ಎಷ್ಟೋ ಆಗಿ 3,000 ರೂಪಾಯಿ ನನಗೆ ಟೋಟಲ್ ಬಿಲ್ ಬಿದ್ದಿದ್ದು. ನನಗೆ ಬರೀ 3,000 ರೂಪಾಯಿ ಅಷ್ಟೇ ಬೀಳ್ತು. ಇನ್ನು ನನಗೆ ಎಕ್ಸ್ಟ್ರಾ ಅಲ್ಲಿ ಹಾಕೋದಕ್ಕೆ ಅವ್ರು ನನಗೆ 500 ರೂಪೀಸ್ ಚಾರ್ಜ್ ಮಾಡಿದ್ರು ಅಷ್ಟೇ. 530 ರೂಪೀಸು ಚಾರ್ಜ್ ಮಾಡಿದ್ರು. ಟೋಟಲ್ ನನಗೆ ಅವ್ರ ಸರ್ವಿಸಿಂದ ಹಿಡಿದು ಇಂಜೆಕ್ಷನ್ನಿಂದ ಹಿಡಿದು ಎಲ್ಲ ಟೋಟಲ್ ಕಾಸ್ಟು ನನಗೆ ಡಾಕ್ಟ್ರ್ ಚಾರ್ಜ್ ಏನು ತೊಗೊಂಡಿಲ್ಲ ಅವತ್ತು ನನಗೆ, ಬರೀ ಅವ್ರದ್ದು ಇದು ಮಾತ್ರ ತೊಗೊಂಡಿದ್ದು. ಟೋಟಲ್ ನನಗೆ 3,530 ರೂಪಾಯಿಲಿ ಪೂರ್ತಿ ಎಲ್ಲ ನನಗೆ ಮುಗಿದಿದ್ದು ಇಂಜೆಕ್ಷನ್ನು. ಇವ್ರು ನನಗೆ 8,000 ಹೇಳಿದ್ರು. ನನಗೆ ಎಷ್ಟು ಲಾಸ್ ಆಯ್ತು, ಇದು 4,500 ಲಾಸ್ ಆಗಿದ್ದು. ಅವರು ಹೇಳಿದ್ರು 15 days ಬಿಟ್ಟು ಚೆಕ್ ಮಾಡೋಣ, ಜಾಸ್ತಿ ಇನ್ನೊಂದು ಏನಾರು ಜಾಸ್ತಿ ಅಲ್ಲ ಆಗುತ್ತೆ, ಜಾಸ್ತಿ ಆಗುತ್ತೆ, ಇನ್ನೊಂದು ಏನಾರು ಬೇಕು ಏನು ನೋಡೋಣ ಇನ್ನೊಂದು 15 days ಬಿಟ್ಟು ಅಂತ ಹೇಳಿದ್ರು. ಓಕೆ, ಇವ್ರಿಗೆ 8,000 ಕೊಟ್ಟು 16,000 ಕೊಟ್ಟು 2,000 ಹಾಕಿಸ್ಕೊಳ್ಳೋದಕ್ಕಿಂತ ಅಲ್ಲಿ 3,500 ಕೊಟ್ಟು 1,000 ಹಾಕಿಸ್ಕೊಂಡಿದ್ದೀನಿ. ಇನ್ನೊಂದು 1,000 ಬೇಕಂದರೆ ಇನ್ನೊಂದು 3,500 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ನನಗೆ ಇಡೀ ಇವ್ರು ಕೊಡಬೇಕಾಗಿದೆ 8,000 ರೂಪಾಯಿಲಿ. ಅಲ್ಲಿ ಫಸ್ಟ್ ಹೋದ ತಕ್ಷಣ ನನಗೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ರು, ಅದ್ರ ಜೊತೆಗೆ ಪೂರ್ತಿ ಬ್ಲಡ್ಡೆಲ್ಲ ಚೆಕ್ ಮಾಡಿಸಿದ್ರು. ಇಷ್ಟು ಮತ್ತು ಇಂಜೆಕ್ಷನ್ ಎಲ್ಲ ಸೇರಿನ ನನಗೆ ಹತ್ತತ್ರ ಒಂದು 8,000-9,000 ರೂಪಾಯಿ ಏನೋ ಆಯಿತು ಡಾಕ್ಟ್ರ್ ಫೀಸು, ಅದು ಇದು ಎಲ್ಲ ಸೇರಿ. ಬಟ್ ಇವ್ರಿಗೆ ಮತ್ತೆ ನಾನು ಡೆಲಿವರಿಗೆ ಹೋಗಿದ್ರು ಅವ್ರು ಮತ್ತೆ ನನಗೆಲ್ಲನೂ ಇನ್ನೊಂದು ಸರಿ ಬ್ಲಡ್ ಚೆಕಪ್ಪು ಪೂರ್ತಿ ಇದೆಲ್ಲ ಬರೀತಿದ್ರು. 1 month ಬೇಗನೆ ಹೋಗಿದ್ದೀನಿ. ಇದರಲ್ಲೇ ನನಗೆಲ್ಲ ಮುಗ್ದೋಯ್ತು. ನನಗೇ ಉಳಿತಾಯನೂ ಆಯಿತು, ಹಾಗೆಯೇ ಲಾಸ್ ಏನಾಗಿಲ್ಲ. ಇದು ನನಗೆ ನಿಜವಾಗ್ಲೂ ಮೋಸ ಅಂತ ಅನ್ನಿಸ್ಬಿಡ್ತು. ಇಷ್ಟೊಂದು ಕೇಳ್ತಾರಲ್ಲಪ್ಪ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಅಲ್ಲಿ 3,500 ರೂಪಾಯಿಗೆ ಪ್ರತಿಯೊಂದು ಆಯಿತು. ಸೇಮ್ ಇಂಜೆಕ್ಷನ್ನೇ ಹಾಕಿಸ್ಕೊಂಡೆ. ಆಮೇಲೆ ಇಲ್ಲಿ
2-3 ಅವರ್ಸ್ ಎಲ್ಲ ನಿಧಾನಕ್ಕೆ ಹೋಗೋ ಥರ ಮಾಡಿ ಬೆಡ್ ಚಾರ್ಜ್ ಎಲ್ಲ ಎಷ್ಟೊಂದು ಕಾಸ್ಟ್ಲಿ ಬರೀತಾರೆ. ಪಾಪ ಅವ್ರು ಆ ಥರ ಏನೂ ಮಾಡಿಲ್ಲ. ಫಸ್ಟು ಸ್ಲೋ ಆಗಿ ಹಾಕ್ತಾರೆ ಒಂದು ಅರ್ಧ ಗಂಟೆ, ಆಮೇಲೆ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದನ್ನು ಸ್ಪೀಡ್ ಮಾಡ್ತಾರೆ, ಸ್ವಲ್ಪ ಸ್ಪೀಡ್ ಮಾಡ್ತಾರೆ ಅಷ್ಟೇ. ವಿತಿನ್ 1 ಅವರಲ್ಲಿ ಅದೆಲ್ಲ ನನಗೆ ಎಲ್ಲ ಇಂಜೆಕ್ಷನ್ನು ಡ್ರಿಪ್ಸು ಎಲ್ಲ ಹಾಕಿ ಮುಗೀತು. ಹಾಕಿಸ್ಕೊಂಡು ಆರಾಮಾಗಿ ಊಟ ಗೀಟ ಮಾಡಿಕೊಂಡು ಬಂದೆ ನಾನು ಅಷ್ಟೇ. ನಾನು ಕೊಟ್ಟಿದ್ದು 3,500, ಇಲ್ಲಿ ಹೇಳಿದ್ದು 8,000. ಸೊ ಇಲ್ಲಿ ಹಾಸ್ಪಿಟಲ್ ಬಿಟ್ಟೆ ನಾನು. ಇವಾಗ ನಾನು ಇಲ್ಲಿ ತೋರಿಸ್ಕೊಳ್ತಾ ಇಲ್ಲ, ಅಲ್ಲೇ ತೋರಿಸ್ಕೊಳ್ತಾ ಇರೋದು. ಅದೇ ಸ್ಕ್ಯಾನಿಂಗೆಲ್ಲ ಅಲ್ಲೇ ಆಗಿದೆಯಲ್ಲ, ಈಗ ಅಲ್ಲೇ ತೋರಿಸ್ಕೊತಿದ್ದೀನಿ. ನೆಕ್ಸ್ಟ್ ಹೇಗಿದ್ರು ಅಲ್ಲಿಗೆ ಅಲ್ವಾ ನಾನು ಹೇಗಿದ್ರು ಡೆಲಿವರಿಗೆ ಹೋಗೋದು. ಸೊ ಹಾಗಾಗಿ ಅಲ್ಲೇ ತೋರಿಸ್ಕೊಂಡೆ. ನೆಕ್ಸ್ಟ್ ನೋಡೋಣ ಮತ್ತೆ ಇನ್ನೊಂದು 15 ಡೇಸ್ ಬಿಟ್ಟು ಮಾಮೂಲಿ ಅವಾಗ ಬರೀ ಬ್ಲಡ್ದು ಮಾತ್ರ ಚೆಕ್ ಮಾಡೋಕ್ಕೆ ಬರೀತಾರೆ, ಎಷ್ಟಿದೆ ಏನು ಅಂತ ಚೆಕ್ ಮಾಡೋದಕ್ಕಷ್ಟೇ. ನೋಡೋಣ, ರಿಕ್ವೈರ್ಡ್ ಇದ್ದರೆ ಇನ್ನೊಂದು ಹಾಕಿಸ್ಕೊಡಿ ಅಂತ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇನ್ನೂ ವಿಟಮಿನ್ ಇಂಜೆಕ್ಷನ್ 1 ಡೇ ಬಿಟ್ಟು 1 ಡೇ ತೊಗೋಬೇಕಿತ್ತಲ್ಲ, ನನಗೆ ಇಲ್ಲಿಂದ ಅಲ್ಲಿ ಹೋಗಿ ಹಾಕಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಅಲ್ಲೇ ನಿಯರ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲೇ ನಿಯರ್ ಕ್ಲಿನಿಕಲ್ಲಿ ಹೋಗಿ ನಾನು 50 ರೂಪೀಸ್ ಪೇ ಮಾಡ್ತೀನಿ ಡಾಕ್ಟ್ರಿಗೆ. ಅವರು ಒಂದು ಇಷ್ಟುದ್ದ ಇದೆ, 100 ರೂಪಾಯಿ ಏನೋ ಅದು ವಿಟಮಿನ್ದು ಇಂಜೆಕ್ಷನು. ಮತ್ತು ಸಿರಂಜನ ಅಂತ ತೆಕ್ಕೊಟ್ರೆ 50 ರೂಪಾಯಿ 60 ರೂಪಾಯಿ ಪೇ ಮಾಡಿದ್ರೆ ಅವ್ರು ನನಗೆ 1 ಡೇ ಬಿಟ್ಟು 1 ಡೇ ಇಂಜೆಕ್ಷನ್ ಹಾಕ್ಕೊಡ್ತಾರೆ. ಅದನ್ನು ಹೋಗಿ ನಾನೇನು ಮಂಡ್ಯದಲ್ಲಿ ಹಾಕಿಸ್ಕೋಬೇಕು ಅಂತ ಏನಿಲ್ಲ. ಚರಿದ್ರಲ್ಲೂ ಅಷ್ಟೇ, ಪಾಪ ನಾನು ಅವ್ರ ಹತ್ರ ಏನೋ ಹೋಗಿ ಬಂದು ಹಾಕಿಸ್ಕೋಬೇಕಲ್ಲ, ಅಲ್ಲೇ ಎಲ್ಲಿ ನಿಯರ್ ಇರುತ್ತೆ ಅವ್ರ ಹತ್ರನೇ ಹಾಕಿಸ್ಕೊಳ್ಳಿ ಅಂತ ಹೇಳಿದರು. ಸೊ ಆವಾಗಲೂ ಅಷ್ಟೇ ನನ್ನ ಹತ್ರದ ಹಾಸ್ಪಿಟಲಲ್ಲಿ ಹೋಗಿನೇ ಅವನರಲ್ಲೂ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದೆ. ಸೊ ಅವರು ಏನು ಜಾಸ್ತಿ ನನಗೆ ಹಾಕೋದಕ್ಕೆ ಚಾರ್ಜ್ ಮಾಡಿರಲಿಲ್ಲ. ಇವರು ಅಷ್ಟೇ 50 ರೂಪೀಸ್ ತೊಗೊಂಡು ವಿಟಮಿನ್ ಇಂಜೆಕ್ಷನ್ನ ಹಾಕ್ಕೊಡ್ತಾ ಇದ್ದಾರೆ. ಸೊ ಇದೊಂದು ಮುಗಿದ್ರೆ ಮುಗೀತು, ಇಂಜೆಕ್ಷನ್ ಇನ್ಯಾವುದೂ ಇಲ್ಲ. ಅಷ್ಟೊಂದು ಅದಕ್ಕೆ ಸ್ವಲ್ಪ ವಿಚಾರಿಸ್ಬೇಕು ಅಂತ ಹೇಳೋದು. ನಾನು ಹೇಗಿರೋ ಅಲ್ಲಿಗೆ ಹೋಗಬೇಕಲ್ಲ 9 ಮಂತಲ್ಲಿ ಡೆಲಿವರಿಗೆಲ್ಲ. ಸೊ ಈಗಲೇ ಹೋಗ್ಬಿಡೋಣ, ನನಗೊಂದು ಕ್ಲಾರಿಟಿ ಸಿಗುತ್ತೆ. ಅದರಿಂದ ಇಂಜೆಕ್ಷನ್ ಬ್ಲಡ್ ಜಾಸ್ತಿ ಆಗುತ್ತಾ ಇಲ್ವಾ ಏನು, ಅವರೇ ನನ್ನನ್ನು ನೋಡಿರೋದ್ರಿಂದ ಯೂಸ್ ಆಗುತ್ತೆ ಅಂಥೇಳಿ ನಾನು ಅಲ್ಲಿಗೆ ಹೋಗ್ಬಿಟ್ಟೆ. ಸೊ ಇನ್ಮೇಲೆ ಅಲ್ಲೇ ತೋರಿಸ್ಕೊಳ್ಳೋದು, ಡೆಲಿವರಿ ಆಗೋ ತನಕ ನಾನು ಇಲ್ಲಿಗೆ ಹೋಗಲ್ಲ. ನೋಡೋಣ ಏನಾಗುತ್ತೆ ಏನು. ಇಂಜೆಕ್ಷನ್ ಹಾಕಿರೋದು ಬ್ಲಡ್ಡು ಜಾಸ್ತಿ ಆಗುತ್ತೆ. ಅವನದ್ರಲ್ಲಿ ಆಗಿತ್ತು ನನಗೆ 9.6 or 7 ಇತ್ತು, ಅದು 10.7 ಎಷ್ಟೋ 1 ಪಾಯಿಂಟ್ ಇನ್ಕ್ರೀಸ್ ಆಗಿತ್ತು. ಅವ್ರು ಹೇಳಿದ್ರು ಡಾಕ್ಟ್ರು 1 ಗ್ರಾಮ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ 9 ಇರೋ 10 ಆಗುತ್ತೆ. ನಾನು ತಿಂದು ಜಾಸ್ತಿ ಮಾಡಿಕೊಂಡ್ರೆ ಇನ್ನೊಂದು ಇಂಜೆಕ್ಷನ್ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಅದು ಕಮ್ಮಿ ಇದ್ದರೆ ಇನ್ಕ್ರೀಸ್ ಆಗಿ ನಾ ತಿಂದೆ ಕಮ್ಮಿ ಮಗುಗೆ ಜಾಸ್ತಿ ಹೇಳ್ಕೊತಾ ಇದ್ದರೆ ಇನ್ನೊಂದು ಬೇಕಾಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಸೊ ಇದಿಷ್ಟು ಅವ್ರು ಚಾರ್ಜ್ ಮಾಡಿದ್ದು. ಅಲ್ಲೂ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೆ ಮೊದಲೇ ಹೋಗಿ ಗೊತ್ತಿತ್ತಲ್ಲ, ಹಾಗಾಗಿ ಆ ಹಾಸ್ಪಿಟಲಲ್ಲೇ ಈ ಸರಿನೂ ಹೋಗ್ತಾ ಇರೋದು. ಸೊ ಇದಿಷ್ಟೇ, ಇದನ್ನು ಶೇರ್ ಮಾಡ್ಕೋಬೇಕಾಗಿತ್ತು. ಸಾಕಾಗ್ಬಿಟ್ಟಿತ್ತು ಬಂದು, ಅದೀಗ ಆಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.